ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೀಯಿಂಗ್ ಈಸ್ ಬಿಲೀವಿಂಗ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ಇದು ನಿಮ್ಮ NH75 ರಸ್ತೆ ಅಗಲೀಕರಣ ಸರಣಿಯ ಮುಂದಿನ ಭಾಗ. ಹಿಂದಿನ ವಿಡಿಯೋಗಳಲ್ಲಿ ನಾವು ಸಕಲೇಶಪುರದಿಂದ ನೆಲ್ಯಾಡಿವರೆಗೆ ಬಂದಿದ್ದೇವೆ. ಈ ಭಾಗದಲ್ಲಿ ನಾವು ನೆಲ್ಯಾಡಿ ಫ್ಲೈಓವರ್ನಿಂದ ಉಪ್ಪಿನಂಗಡಿ ಫ್ಲೈಓವರ್ನವರೆಗೆ ಲೇಟೆಸ್ಟ್ ಅಪ್ಡೇಟ್ಸನ್ನು ತೋರಿಸ್ತಾ ಇದ್ದೇವೆ. ನೆಲ್ಯಾಡಿ ಫ್ಲೈಓವರ್ನ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ಬಹಳಷ್ಟು ನಾವು ತಿಳಿದುಕೊಂಡಿದ್ದೇವೆ. ಇಲ್ಲಿ ಬಹಳ ವೇಗದಲ್ಲಿ ಕೆಲಸ ಮುಂದುವರಿತಾ ಮುಖ್ಯ ಕ್ಯಾರೇಜ್ ವೇ ಬಹುತೇಕ ಶೇಪ್ ತೆಗೆದುಕೊಂಡಿದೆ. ಆದರೆ ಇನ್ನೂ ಸರ್ವಿಸ್ ರೋಡ್ ಫಿನಿಷಿಂಗ್, ಡ್ರೈನೇಜ್ ಕೆಲಸ ಮತ್ತು ಸೈಡ್ ಸ್ಲೋಪ್ ಪ್ರೊಟೆಕ್ಷನ್ ಕಾಮಗಾರಿಗಳು ನಡೆಯುತ್ತಿವೆ. ಮಳೆಗಾಲದಲ್ಲಿ ಹಿಂದೆ ಈ ಸ್ಟ್ರೆಚ್ನಲ್ಲಿ ತುಂಬ ಟ್ರಾಫಿಕ್ ಜಾಮ್ ಆಗ್ತಾಯಿತ್ತು. ಆದರೆ ಈಗ ರಸ್ತೆ ಅಗಲೀಕರಣದ ನಂತರ ವಾಹನ ಸಂಚಾರ ಸಾಕಷ್ಟು ಸ್ಮೂತ್ ಆಗಿದೆ. ಇಂಥ ಸುಂದರವಾದ, ಅಗಲವಾದ ಮತ್ತು ಸಮತಟ್ಟಾದ ಚತುಷ್ಪಥ ರಸ್ತೆಯಲ್ಲಿ ಡ್ರೈವ್ ಮಾಡುವುದೇ ಒಂದು ಮನಸ್ಸಿಗೆ ಆನಂದದಾಯಕವಾದ ಮತ್ತು ಸುರಕ್ಷಿತ ಭಾವವನ್ನು ಕೊಡುವಂಥ ಒಂದು ಪ್ರಯಾಣ. ನೆಲ್ಯಾಡಿಯಿಂದ BC ರೋಡ್ವರೆಗೆ NH75 ರಸ್ತೆ ವಿಸ್ತರಣೆ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿರುವುದು ಪ್ರಯಾಣಿಕರಿಗೆ ದೊಡ್ಡ ಅನುಕೂಲವಾಯಿತು. ಉತ್ತಮ ರಸ್ತೆ, ವೇಗವಾದ ಸಂಚಾರ ಮತ್ತು ಸುರಕ್ಷಿತ ಪ್ರಯಾಣಕ್ಕೆ ಇದು ಮಹತ್ವದ ಹೆಜ್ಜೆಯಾಗಿದೆ. ಈಗ ನಾವು ಬರುತ್ತಿರುವುದು ಪ್ರಮುಖವಾದ ಗೋಳಿತೊಟ್ಟು ಜಂಕ್ಷನ್ ಕಡೆಗೆ. ಈ ಜಂಕ್ಷನ್ NH75ನಲ್ಲಿ ತುಂಬ ಕ್ರಿಟಿಕಲ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಲೋಕಲ್ ಟ್ರಾಫಿಕ್ ಮತ್ತು ಹೈವೇ ಟ್ರಾಫಿಕ್ ಎರಡೂ ಮಿಕ್ಸ್ ಆಗ್ತದೆ. ಈ ಭಾಗದಲ್ಲಿ ಈಗ ಜಂಕ್ಷನ್ ವೈಡನಿಂಗ್ ಕೆಲಸ ನಡೆಯುತ್ತಾ ಇದೆ. ಜೊತೆಗೆ ರಿಟೈನಿಂಗ್ ವಾಲ್ ಮತ್ತು ಡ್ರೈನೇಜ್ ಅಲೈನ್ಮೆಂಟ್ ಕೆಲಸವೂ ಸಾಗ್ತಿದೆ. ಮುಂದೆ ಮೀಡಿಯನ್ ಓಪನಿಂಗ್ ಮತ್ತು ಸರ್ವಿಸ್ ರೋಡ್ ಕನೆಕ್ಷನ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ಟ್ರಾಫಿಕ್ ಮೂಮೆಂಟ್ ಇನ್ನಷ್ಟು ಸೇಫ್ ಆಗೋ ಸಾಧ್ಯತೆ ಇದೆ. ಈ ಸ್ಟ್ರೆಚ್ನಲ್ಲಿ ಆಕ್ಸಿಡೆಂಟ್ ರಿಡಕ್ಷನ್ಗೆ ಈ ಜಂಕ್ಷನ್ ಡೆವಲಪ್ಮೆಂಟ್ ತುಂಬ ಮುಖ್ಯ ಪಾತ್ರ ವಹಿಸಬಹುದು.
ಮುಂದಕ್ಕೆ 2 ಕಿಲೋಮೀಟರ್ನ ಒಳಗಡೆ ಹೊಸ ಟೋಲ್ ಪ್ಲಾಜಾ ಬರುತ್ತದೆ ಅಂತ ಹೇಳಿ ಒಂದು ಸೈನ್ ಬೋರ್ಡ್ ಇದೆ. ಆದರೆ ಅದಕ್ಕೆ ಮುಂಚೆಯೇ ನಮ್ಮ ಚತುಷ್ಪಥ ರಸ್ತೆ ಏನಿದೆ ಅದು ಅಲೈನ್ಮೆಂಟ್ ಆಗದೇ ಹಳೇ ಕರು ರೋಡು ಬಹಳ ಹದಗೆಟ್ಟ ಸ್ಥಿತಿಯಲ್ಲಿದೆ. ಅದನ್ನೊಮ್ಮೆ ನೋಡೋಣ ಬನ್ನಿ. ಈ ಪ್ರಾಜೆಕ್ಟ್ನ ಅತ್ಯಂತ ಚಾಲೆಂಜಿಂಗ್ ಸೆಕ್ಷನ್ಗಳಲ್ಲಿ ಒಂದಾದ ನೀರಕಟ್ಟೆ ಕರು ಭಾಗಕ್ಕೆ ಬಂದಿದ್ದೇವೆ. ಈ ಭಾಗದಲ್ಲಿ ಟೆರೇನ್ ತುಂಬ ಕಠಿಣವಾಗಿದೆ. ಒಂದು ಕಡೆ ಬೆಟ್ಟ, ಇನ್ನೊಂದು ಕಡೆ ಸ್ಟೀಪ್ ಸ್ಲೋಪ್. ಮಳೆಗಾಲದಲ್ಲಿ ಲ್ಯಾಂಡ್ ಸ್ಲೈಡ್ ಆಗದಂತೆ ಎಂಜಿನಿಯರ್ಸ್ ವಿಶೇಷ ಪ್ರಿಕಾಷನ್ ತೆಗೆದುಕೊಳ್ತಾ ಇದ್ದಾರೆ. ಈ ಕರು ಹಿಂದೆ ಡೇಂಜರಸ್ ಟರ್ನಿಂಗ್ ಪಾಯಿಂಟ್ ಆಗಿತ್ತು. ಆಗಾಗ ಇಲ್ಲಿ ಅಪಘಾತಗಳು ಸಾಮಾನ್ಯವಾಗಿದ್ದವು. ಮುಂದೆ ವೈಡನಿಂಗ್ ಕಂಪ್ಲೀಟ್ ಆದಮೇಲೆ ಹೆವಿ ವೆಹಿಕಲ್ಸ್ ಕೂಡ ಇದು ಸೇಫರ್ ಝೋನ್ ಆಗಿ ಪರಿಣಮಿಸ್ತದೆ. ಈ ಸ್ಟ್ರೆಚ್ನಲ್ಲಿ ಈಗಲೂ ಹೆವಿ ರಾಕ್ ಕಟ್ಟಿಂಗ್ ಕೆಲಸ ನಡೆಯುತ್ತಿದೆ. ಕೆಲವೆಡೆ ರಾಕ್ ಬೋಲ್ಟಿಂಗ್ ಮತ್ತು ಹಿಲ್ ಸ್ಟೆಬಿಲೈಸೇಷನ್ ಕೆಲಸ ಮಾಡಲಾಗ್ತಿದೆ. ಈಗ ಈ ಕಾರಿಡಾರ್ನಲ್ಲಿ ದೊಡ್ಡ ಡೆವಲಪ್ಮೆಂಟ್ ಅಂತ ಹೇಳ್ಬೋದಾದ ವಿಷಯ ಅಂತ ಹೇಳಿದರೆ ಒಳಾಲು ಮತ್ತು ನೀರಗಟ್ಟೆ ಮಧ್ಯೆ ಬರುವಂಥ ಹೊಸ ಟೋಲ್ ಪ್ಲಾಜಾ. ಈ ಟೋಲ್ ಪ್ಲಾಜಾ ಮುಂದಕ್ಕೆ ಬೆಂಗಳೂರು ಮಂಗಳೂರು NH75 ಕಾರಿಡಾರ್ನ ಪ್ರಮುಖ ಟೋಲ್ ಪಾಯಿಂಟ್ ಆಗಲಿದೆ. ಇಲ್ಲಿ ಸುಮಾರು 8 ಲೇನ್ ಟೋಲ್ ಸೆಟಪ್ ಬರ್ತಾ ಇದೆ ಅನ್ನೋ ಮಾಹಿತಿ ಇದೆ. ಹಾಗೆಯೇ 2 ವೀಲರ್ ಮತ್ತು ಲೋಕಲ್ ವೆಹಿಕಲ್ ಮೂವ್ಮೆಂಟ್ಗೆ ಸಪ್ರೇಟ್ ಅರೇಂಜ್ಮೆಂಟ್ ಕೂಡ ಮಾಡಬಹುದು ಅನ್ನೋ ಮಾತು ಇದೆ. ರೋಡು ಕಂಪ್ಲೀಷನ್ ಹಂತಕ್ಕೆ ಬಂದ ನಂತರ ಇಲ್ಲಿ ಟೋಲ್ ಕಲೆಕ್ಷನ್ ಆರಂಭವಾಗುವ ಸಾಧ್ಯತೆ ಇದೆ. NH75ನ ಈ ಟೋಲ್ ಪ್ಲಾಜಾ ಈಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಸ್ಥಳೀಯರು ಮತ್ತು ಹೋರಾಟ ಸಮಿತಿಗಳು ಈಗಿರುವ ಬ್ರಹ್ಮರಕೂಟ್ಲು ಟೋಲ್ಗೆ ತುಂಬ ಹತ್ತಿರದಲ್ಲಿ ಮತ್ತೊಂದು ಟೋಲ್ ಏಕೆ ಬಂತು ಎಂದು ಪ್ರಶ್ನಿಸಿದ್ದಾರೆ. ದ ಮಿನಿಮಮ್ ಡಿಸ್ಟೆನ್ಸ್ 60 ಕಿಲೋಮೀಟರ್ ಇರಬೇಕಂತಿದೆ. ಇದು ಅದಕ್ಕಿಂತ ಕಮ್ಮಿ ಇರೋ ಕಾರಣ ಕಡಿಮೆ ಅಂತರದಲ್ಲಿ ಹಲವು ಟೋಲ್ಗಳಿಂದ ಸಾರ್ವಜನಿಕರಿಗೆ ಹೆಚ್ಚುವರಿ ಭಾರವಾಗ್ತದೆ ಎಂದು ಆಕ್ರೋಶ ವ್ಯಕ್ತವಾಗ್ತದೆ. ಇದರ ವಿರುದ್ಧ ಪ್ರತಿಭಟನೆ ಮತ್ತು ಪಾದಯಾತ್ರೆ ಕೂಡ ನಡೆಯುತ್ತಾ ಇದೆ.
ಈಗ ನಾವು ಬರ್ತಾ ಇರುವುದು ನೇತ್ರಾವತಿ ನದಿ ಸಮೀಪದ ರಾಕಿ ಟೆರೇನ್ ಸ್ಟ್ರೆಚ್ ಕಡೆಗೆ. ಈ ಭಾಗದಲ್ಲಿ ಕೆಲಸ ಮಾಡೋದು ಪ್ರಾಜೆಕ್ಟ್ ಎಂಜಿನಿಯರಿಗೆ ತುಂಬ ದೊಡ್ಡ ಚಾಲೆಂಜ್ ಆಗಿತ್ತು. ಹಾರ್ಡ್ ರಾಕ್ ಕಟ್ಟಿಂಗ್ ಮಾಡಬೇಕಾಗಿತ್ತು. ಜೊತೆಗೆ ಸ್ಲೋಪ್ ಇರೋಷನ್ ಮತ್ತು ಮಾನ್ಸೂನ್ ರನ್ ಆಫ್ ಸಮಸ್ಯೆಗಳು ಇವೆ. ಪ್ರತಿ ಮಳೆಗಾಲದಲ್ಲೂ ನದಿ ಪ್ರವಾಹ ಮತ್ತು ಲ್ಯಾಂಡ್ ಸ್ಲೈಡ್ಗಳಿಂದಾಗಿ ಅಥವಾ ಮಣ್ಣು ಕೊಚ್ಚಿಕೊಂಡು ಹೋಗುವುದರಿಂದಾಗಿ ಕೆಲಸವನ್ನು ಆಲ್ಮೋಸ್ಟ್ ಸ್ಥಗಿತ ಮಾಡಬೇಕಾಗಿ ಬರ್ತಾಯಿತ್ತು. ಇದು ಬಹುದೊಡ್ಡ ಸವಾಲಾಗಿತ್ತು. ಅದರ ಕಾರಣ ಇಲ್ಲಿ ರಿಟೈನಿಂಗ್ ವಾಲ್, ಎಂಬ್ಯಾಂಕ್ಮೆಂಟ್ ಸ್ಟ್ರೆಂಥನಿಂಗ್ ಮತ್ತು ಸ್ಲೋ ಪ್ರೊಟೆಕ್ಷನ್ ಕೆಲಸಗಳು ಹೆಚ್ಚು ನಡೆಯುತ್ತಿವೆ. ಕೆಲವೆಡೆ ದೊಡ್ಡ ಎಕ್ಸ್ಕವೇಟರ್ ಮತ್ತು ಬ್ರೇಕರ್ ಮೆಷಿನ್ಗಳು ಇನ್ನೂ ಕಾರ್ಯನಿರ್ವಹಿಸುತ್ತಿವೆ. ಈ ಸ್ಟ್ರೆಚ್ ಕಂಪ್ಲೀಟ್ ಆದಮೇಲೆ ಹೈವೇ ಅಲೈನ್ಮೆಂಟ್ ತುಂಬ ವೈಡ್ ಮತ್ತು ಸ್ಮೂತ್ ಆಗಿ ಕಾಣಿಸಲಿದೆ. ಇಲ್ಲಿಂದ ಎಡಗಡೆಗೆ ತಿರುಗಿದರೆ ಕೆಮ್ಮಾರ, ಹೊಸಮಠ, ಕಡಬ ಮಾರ್ಗವಾಗಿ 51 ಕಿಲೋಮೀಟರ್ ಕ್ರಮಿಸಿದರೆ SH113 ಕಡಬ ಸುಬ್ರಹ್ಮಣ್ಯ ರಸ್ತೆಯಲ್ಲಿ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ತಲುಪಬಹುದು. ಹಾಗೆಯೇ ಇದಕ್ಕಿಂತ ಮುಂಚಿತವಾಗಿ ಪೆರಿಯ ಶಾಂತಿ ಏರಿಯಾದಲ್ಲಿ ಧರ್ಮಸ್ಥಳ ಕ್ರಾಸ್ ಅದೇ ಜಾಗದಲ್ಲಿ ಎಡಗಡೆಗೆ ಹೋದರೆ ಸುಬ್ರಹ್ಮಣ್ಯಕ್ಕೆ ಹೋಗಬಹುದು. ಅದಕ್ಕಿಂತ ಸ್ವಲ್ಪ ಹಿಂದಕ್ಕೆ ಬೆಂಗಳೂರು ಕಡೆಗೆ ಗುಂಡ್ಯಾನಿಂದ ಎಡಗಡೆ ಹೋದರೂ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ತಲುಪಬಹುದು. ಇದೀಗ ಉಪ್ಪಿನಂಗಡಿ ಪ್ರದೇಶಕ್ಕೆ ಪ್ರವೇಶ ಆಗ್ತಾ ಇದ್ದೇವೆ. ಎಡಗಡೆಗೆ ರಿಟೈನಿಂಗ್ ವಾಲ್ ಮತ್ತು ಸ್ಲೋ ಪ್ರೊಟೆಕ್ಷನ್ ಒಂದು ವಿಶಿಷ್ಟ ರೀತಿಯಲ್ಲಿ ಕಾಣಬಹುದು ನೀವು. ಈಗ ನಾವು ತಲುಪುತ್ತಿರುವುದು ಪ್ರಮುಖವಾದ ಉಪ್ಪಿನಂಗಡಿ ಫ್ಲೈಓವರ್ ಭಾಗಕ್ಕೆ. ಈ ಫ್ಲೈಓವರ್ ಕಂಪ್ಲೀಟ್ ಆದಮೇಲೆ ಉಪ್ಪಿನಂಗಡಿ ಟೌನ್ ಟ್ರಾಫಿಕ್ಕಿಗೆ ದೊಡ್ಡ ರಿಲೀಫ್ ಸಿಗಲಿದೆ. ಪ್ರಸ್ತುತ ಟೌನ್ ಒಳಗೆ ಹೋಗುವ ವಾಹನಗಳಿಂದ ಈ ಜಾಗದಲ್ಲಿ ಸಾಕಷ್ಟು ಕಂಜೆಷನ್ ಉಂಟಾಗ್ತಾ ಇತ್ತು. ಇದರೊಂದಿಗೆ ನಮ್ಮ ಇಂದಿನ ನೆಲ್ಯಾಡಿ ಟು ಉಪ್ಪಿನಂಗಡಿ NH75 ರೋಡ್ ವೈಡನಿಂಗ್ ಅಪ್ಡೇಟ್ಸ್ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಇನ್ನೊಂದು ಇಂಥದೇ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಮಾಡ್ತೇವೆ. ಅಲ್ಲಿ ತನಕ ನಿಮಗೆಲ್ಲ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೀಯಿಂಗ್ ಈಸ್ ಬಿಲೀವಿಂಗ್.